ಹಾಯ್ ಫ್ರೆಂಡ್ಸ್, ಕೋಲಾರ್ ನ್ಯೂಸ್ 79ಗೆ ಸ್ವಾಗತ. ಇವತ್ತು ಕಮಲ್ ಹಸನ್ ಸಿನಿಮಾ ಭಾರಿ ತೇಳು ರಿಲೀಸ್ ಆಗಿದೆ. 28 ವರ್ಷ ಆದಮೇಲೆ ಈ ಸಿನಿಮಾ ರಿಲೀಸ್ ಆಗಿದೆ, ಭಾಗ 2. ಸೊ ಸಿನಿಮಾ ಬಗ್ಗೆ ಜನ ಏನು ಹೇಳ್ತಾರೆ, ಸಿನಿಮಾ ಬಗ್ಗೆ ಜನ ಪ್ರತಿಕ್ರಿಯೆ ಹೆಂಗೆ ನೀಡ್ತಾರೆ, ಬನ್ನಿ ಥಿಯೇಟರ್ ಹತ್ರ ನೋಡೋಣ. ಸಿನಿಮಾ ಬಗ್ಗೆ ಏನು ಹೇಳ್ತಾರೆ ನೋಡೋಣ, ಬನ್ನಿ. ಗುರುವೆ, ಸಿನಿಮಾ ಹೆಂಗಿದೆ? ಸೂಪರ್ ಆಗಿದೆ. ಗುರುವೆ, ಸಿನಿಮಾ ಹೆಂಗಿದೆ? ಬಾಗುಂದನ ಸರ್, ಸಿನಿಮಾ ಹೆಂಗಿದೆ? ಸಿನಿಮಾ ಚೆನ್ನಾಗಿದೆ ಸರ್. ಒಳ್ಳೆ ಮೆಸೇಜ್ ಇದೆಯಾ? ಮೆಸೇಜ್ ಚೆನ್ನಾಗಿದೆ ಸರ್. ಇದು ಏನೋ ಲಂಚ ಬಗ್ಗೆ ಏನೋ ಹೇಳಿದಾರಲ್ಲ, ಏನು ಸರ್ ಇದ್ರ ಬಗ್ಗೆ ಏನಾದರೂ ಹೇಳ್ತೀರಾ? ಸಿನಿಮಾ ಹೆಂಗಿದೆ ಗುರು? ಚೆನ್ನಾಗಿದೆ ಸರ್, ನೋಡ್ಬೋದು. ಚೆನ್ನಾಗಿದೆ ಸೂಪರ್ ಆಗಿದೆ. ಚೆನ್ನಾಗಿದೆ ಸರ್. ಸಿನಿಮಾ ಹೆಂಗಿದೆ ಗುರು? ಚೆನ್ನಾಗಿದೆ. ಏನಾದರೂ ಮೆಸೇಜ್ ಹೇಳಿ, ಸಿನಿಮಾದಲ್ಲಿ ಏನು ಮೆಸೇಜ್ ಇದೆ? ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಮೆಸೇಜ್ ಏನಿಲ್ಲ ಗೊತ್ತಿಲ್ಲ. ಸೂಪರ್ ಲಂಚ ಚೆನ್ನಾಗಿದೆ. ಅದೇನಾದ್ರು ಒಂದು ಹೇಳಬೇಕು. ಚೆನ್ನಾಗಿದೆ ಗುರುವೆ. ಸೂಪರ್ ಚೆನ್ನಾಗಿದೆ. ಸೂಪರ್ ಆಗೈತೆ. ಕಮ್ ಬ್ಯಾಕ್ ಇಂಡಿಯಾ. ಸೂಪರ್ ಇದೆ ಸರ್. ಎಲ್ಲ ಫುಲ್ ಪಿಕ್ಚರ್ ಸೂಪರ್. ಈ ಸಿನಿಮಾದಲ್ಲಿ ಏನೋ ಒಂದು ಮೆಸೇಜ್ ಇದೆಯಲ್ಲ, ಅದೇನಿದು ಲಂಚ ಬಗ್ಗೆ ಏನಿದೆ ಇವಾಗ ನಡೀತಾ ಇರೋದು ನಮ್ಮ ದೇಶದಲ್ಲಿ? ಕರಪ್ಷನ್ ಆಗ್ತಾ ಇದೆ, ಅದನ್ನ ತಡೆಗಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ ಅವರು. ಒಳ್ಳೆ ಮೆಸೇಜ್ ಇದೆ. ಒಳ್ಳೆ ಮೆಸೇಜ್ ಅಲ್ಲ, ಏನಾದ್ರು ಮಾತಾಡ್ತೀನಿ. ಫ್ಯಾಮಿಲಿ ಕೂಡ ಇದೆ, ಫ್ಯಾಮಿಲಿ ಸಮೇತ ಮಕ್ಕಳೆಲ್ಲ ನೋಡ್ಬೋದು. ಇಂಡಿಯನ್ ಈಸ್ ಆಲ್ವೇಸ್ ಇಂಡಿಯನ್ ಈಸ್ ಆಲ್ವೇಸ್ ಇಂಡಿಯನ್. ರೆಡಿ ಇದೆ ಸಿನಿಮಾ. ಯೂನಿವರ್ಸಲ್ ರೆಡಿ ಇದೆ. ಪಾರ್ಟ್ 3ಗೆ ಅದೇ ಹೇಳಿದ್ದು. 2027 ನಲ್ಲಿ ರಿಲೀಸ್ ಇದೆ ಪಾರ್ಟ್ 3. ನಮ್ಮ ದೇಶದಲ್ಲೇ ಇಲ್ಲ. ಕಮಲ್ ಇಸ್ ದಿ ಆಲ್ವೇಸ್ ವರ್ಲ್ಡ್ ರೆಕಾರ್ಡ್. ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ. ಕಮಲ್ ಹಾಸನ್ ಆಲ್ವೇಸ್ ಕಮಲ್. ಇನ್ ಕ್ಲಾಸಿಕ್ ಅಷ್ಟೇ. ಸಿನಿಮಾ ಹೆಂಗಿದೆ? ಚೆನ್ನಾಗಿದೆ. ಸಿನಿಮಾ ಬಗ್ಗೆ ಏನಾದ್ರು ಹೇಳಕ್ ಗುರುವೆ? ಶಂಕರ್ಗೋಸ್ಕರ ಮೂವಿ ನೋಡಬೇಕು. ಡೈರೆಕ್ಟರ್ ಶಂಕರ್ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾ ತುಂಬ ಪ್ರೊಡಕ್ಷನ್ ತುಂಬ ಚೆನ್ನಾಗಿದೆ. ಕಮಲ್ ಹಾಸನ್ ಆ್ಯಕ್ಟಿಂಗು ಚೆನ್ನಾಗಿದೆ. ಮಸ್ಟ್ ವಾಚಬಲ್. ಕರಪ್ಷನ್ ರಿಡಕ್ಷನ್ ಮಾಡೋಕೆ ಹೆಂಗೆ ತೋರಿಸಿದ್ದಾರೆ ಮೂವಿ. ಚೆನ್ನಾಗಿದೆ. ಭಾರತೀಯನೇ ಬಂದ್ರೆ ಕೂಡ ಆತ್ಮನೇ ಹಿಂಸೆ ಮಾಡ್ತಾರಂದು. ಭ್ರಷ್ಟಾಚಾರ ಪೀಡಿಸ್ತಾ ಇದೆ. ಭ್ರಷ್ಟಾಚಾರ ಬಿಟ್ಟು ಹೋಗಲ್ಲ ಅಂದು. ಪ್ರತಿಯೊಂದು ಮನೆಯಲ್ಲಿ, ಆಫೀಸರ್ ಮನೆಯಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ. ಅವ್ರ ಮಕ್ಕಳು ಅವ್ರನ್ನ ಹಿಡ್ಕೊಡೋಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆ ಮಕ್ಕಳು ಹಿಡ್ಕೊಟ್ಟ ಮೇಲೆ ಅವ್ರ ತಾಯಿ ತಂದೆ ಸತ್ತೋದ್ಮೇಲೆ ಭ್ರಷ್ಟಾಚಾರ, ಅವ್ರ ತಂದೆ ತಾಯಿ ಭ್ರಷ್ಟಾಚಾರ ಆದರೆ ಕೂಡ ಅವ್ರು ಹತ್ಕೊಂಡು ಭಾರತೀಯನ ನೋಬೇಕಂದು ಅವ್ರು ಇದು ಮಾಡ್ತಾರೆ. ಈ ಪಿಕ್ಚರ್ನ ಅರ್ಥ ಏನಂದರೆ, ಈ ದೇಶದಲ್ಲಿ ಭ್ರಷ್ಟಾಚಾರ ಹೋಗಲ್ಲ ಅಂದು. ಭಾರತೀಯನೇ ಬಂದರೆ ಕೂಡ ಆತನ ಹಿಡಿದಿದ್ದು, ಆತನ ಮಂತ್ರಿ ಇದರಿಂದ ಅವನ್ನ ಹೊಡೆದು, ಒಂದು ಪೊಲೀಸ್ ಆಫೀಸರ್ನ ಆತನ ಹಿಡ್ಕೊಂಡು ಅವನ್ನ ಇದು ಮಾಡಿ ತಿರ್ಗಾ ಭಾರತೀಯನ ಎಂಡ್ ಮಾಡಿದ್ರು ಪಿಕ್ಚರ್. ಆದರೆ ಅರ್ಥ ಮಾಡ್ಕೋಬೇಕು, ಈ ದೇಶದಲ್ಲಿ ಭ್ರಷ್ಟಾಚಾರ ಬಿಟ್ಟು ಹೋಗಲ್ಲ ಅಂದು. ಅಂದರೆ ಪ್ರಧಾನಮಂತ್ರಿ ಮೋದಿ ಒಬ್ಬನು ಸಾಧ್ಯ ಇರ್ಬೋದು, ಅವ್ರ ಹಿಂದೆ MLAಗಳು, MP ಗಳು, ಮಿನಿಸ್ಟ್ರುಗಳು ಅವರು ಸಾಧ್ಯ ಆಗೋಕ್ಕೆ ಸಾಧ್ಯ ಇಲ್ಲ. ಹಂಗೆ ಈ ದೇಶದ ಪರಿಸ್ಥಿತಿ ಈ ಥರ ಆಯ್ತಂದು. 100 ಮೋದಿಗಳು ಬಂದ್ರೂ ಈ ದೇಶನ ಬದಲಾಯಿಸೋಕ್ಕಾಗಲ್ಲ ಅನ್ನೋದು ಅರ್ಥ. ಪ್ರತಿಯೊಬ್ಬರು ಬದಲಾಗಬೇಕು. ಇಂಡಿಯಾದಲ್ಲಿ ಒಬ್ಬರು ಚೇಂಜ್ ಮಾಡೋಕ್ಕಾಗಲ್ಲ, ಮನೆಯಲ್ಲಿ ಒಬ್ಬರು ಚೇಂಜ್ ಮಾಡೋಕ್ಕಾಗಲ್ಲ, ಅವರೇ ಚೇಂಜ್ ಆಗಬೇಕು ಅನ್ನೋದು ಅರ್ಥ. ಥ್ಯಾಂಕ್ ಯು. ಸೊ ಸಿನಿಮಾ ಬಗ್ಗೆ ಜನಗಳ ಪ್ರತಿಕ್ರಿಯೆ ತುಂಬ ಅದ್ಭುತವಾಗಿದೆ. ಈ ಸಿನಿಮಾ ಕಮಲ್ ಹಾಸನ್ ಕ್ಯಾರಿಯರ್ನಲ್ಲಿ ಅದ್ಭುತವಾಗಿ 2000 crores ಸಿನಿಮಾ ಆಗಲಿ. ಸೊ ಸಿನಿಮಾ ತುಂಬ ಅದ್ಭುತವಾಗಿದೆ ಅಂತ. ಏನಂದರೆ ಸಿನಿಮಾ ಲಂಚದ ಬಗ್ಗೆ ಜನ ಇವತ್ತು ಆಫೀಸರ್ನಲ್ಲಿ ಏನು ಲಂಚ ತೊಗೊಂಡಿದ್ದಾರೆ ಆಫೀಸ್ನಲ್ಲಿ, ಇದರ ಬಗ್ಗೆ ಸಿನಿಮಾ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಸಿನಿಮಾ ಕಮಲ್ ಹಾಸನ್ ಕ್ಯಾರಿಯರ್ನಲ್ಲಿ ಬಿಗ್ಗೆಸ್ಟ್ ಹಿಟ್, ಬ್ಲಾಕ್ ಬಸ್ಟರ್ ಆಗಲಿ ಅಂತ ನಾವು ಕೋಲಾರ್ ನ್ಯೂಸ್ 79 ಚಾನಲ್ನಿಂದ ಆಲ್ ಟೀಮ್ಗೆ ಆಲ್ ದ ಬೆಸ್ಟ್. ಸೊ ಎಲ್ಲರೂ ಭಾರತೀಯರು ಈ ಸಿನಿಮಾ ನೋಡಬೇಕು ಅಂತ ನಮ್ಮ ಅನಿಸಿಕೆ. ಸೊ ಮತ್ತೊಂದು ವೀಡಿಯೋನಲ್ಲಿ ಸಿಗೋಣ. ಅಷ್ಟೊತ್ತವರೆಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಕೋಲಾರ್ ನ್ಯೂಸ್ 79 ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸೊ ಮತ್ತೊಂದು ವೀಡಿಯೋನಲ್ಲಿ ಸಿಗೋಣ. ಅಷ್ಟೊತ್ತವರೆಗೆ ಬಾಯ್.